ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಅನು ವ್ಲಾಗ್ಸ್. ನಾವು ಇವತ್ತು ಮಾಡುವ ರೆಸಿಪಿ ಎಂದರೆ ಚಟ್ನಿ. ಈ ಚಟ್ನಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು ರೆಕ್ಕೆಯಷ್ಟು ಹುಣಸೆಹಣ್ಣು, 8 ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಇಡೀ ಹಸಿ ಕೊಬ್ಬರಿ, ಕಡಲೆ ಬೀಜ 1/2 ಕಪ್, ಕಡಲೆಪಪ್ಪು 1/2 ಕಪ್. ನೋಡಿ, ಮೊದಲು ಸ್ಟವನ್ನು ಹಚ್ಚಿಕೊಳ್ಳಿ. ನಂತರ ಒಂದು ಪಾತ್ರೆ ಎಣ್ಣೆ, ಆ ಪಾತ್ರೆಗೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಬೆಳ್ಳುಳ್ಳಿ, ಮೆಣಸಿನಕಾಯಿ, ನಂತರ ಕರಿಬೇವು, ಸ್ವಲ್ಪ ಪುದೀನ, ನಂತರ ತೊಳೆದುಕೊಂಡಂಥ ಹುಣಸೆಹಣ್ಣು ಇವೆಲ್ಲ ಹಾಕಿ ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡಿಕೊಳ್ಳಿ. ನಂತರ ಸ್ಟವ್ ಆಫ್ ಮಾಡಿ. ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಹಸಿ ಕೊಬ್ಬರಿ, ಕಡಲೆ ಬೀಜ, ಕಡಲೆಪಪ್ಪು, ಸ್ವಲ್ಪ ಜೀರಿಗೆ, ಹುರಿದಿಟ್ಟುಕೊಂಡ ಐಟಮ್ ರುಚಿಗೆ ತಕ್ಕಷ್ಟು ಉಪ್ಪು. ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಸ್ವಲ್ಪ ನೀರನ್ನು ತಗೊಂಡು ತೊಳೆದಿಟ್ಟುಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಯಾವುದೇ ರೀತಿ ಗಂಟುಗಳಿಲ್ಲದೆ ಕರೆಕ್ಟಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಮತ್ತೆ ಇನ್ನೊಂದ್ಸಲ ಸ್ಟವ್ ಹಚ್ಕೊಂಡು ಅದೇ ಪಾತ್ರೆ ಫ್ರೈ ಮಾಡ್ಕೊಂಡ್ರಲ್ಲ ಅದೇ ಪಾತ್ರೆ ಇಕ್ಕಿ ಅದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಕಾದ ಮೇಲೆ ಸಾಸಿವೆ, ಕರಿಬೇವು ಹಾಕಿ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳಿ. ನಂತರ ಇದು ತಣ್ಣಗಾದ್ಮೇಲೆ ಆ ರುಬ್ಬಿದಂತಹ ಚಟ್ನಿಯನ್ನು ಇದಕ್ಕೆ ಅಟ್ಕೋಬೇಕು. ಬಿಸಿ ಮೇಲೆ ಅಟ್ಟಿದ್ರೆ ಅದು ಅಳಿಸೋಗ್ಬಿಡ್ತದೆ. ಅದಕ್ಕೆ ಈ ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ನೋಡಿ, ರುಬ್ಬಿದಂತಹ ಚಟ್ನಿಯನ್ನು ತಣ್ಣಗಾದ ಮೇಲೆ
ಇದಕ್ಕೆ ಹಾಕಿ ಬೆರೆಸಬೇಕು. ಅಂದರೆ ನಮಗೆ ಯಾವ ಅದಕ್ಕೆ ಬೇಕಾದರೂ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಂಡು ನಾವು ಚಟ್ನಿಯನ್ನು ರೆಡಿ ಮಾಡ್ಕೋಬೋದು. ನೋಡಿ, ನಮಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಚಟ್ನಿಯನ್ನು ರೆಡಿ ಮಾಡ್ಕೋಬೋದು. ನಿಮಗೆ ನೀರು ಬೇಕಾದರೆ ನೀರು, ಸ್ವಲ್ಪ ಗಟ್ಟಿ ಬೇಕಾದರೆ ಗಟ್ಟಿ, ಯಾವ ರೀತಿಯಾದರೂ ತಯಾರು ಮಾಡ್ಕೋಬೋದು. ನೋಡಿ, ತುಂಬ ಈಸಿ ಫ್ರೆಂಡ್ಸ್. ಈ ಚಟ್ನಿ ದೋಸೆಗೆ, ಇಡ್ಲಿಗೆ, ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ. ನಮ್ಮನೆಗೆ ಬಂದವರೆಲ್ಲ ಊಟ ಇಕ್ಕೊಟ್ರೆ ಚಟ್ನಿ ಮಾತ್ರ ಸೂಪರ್ ಅಂತಾರೆ. ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂದೈತಾ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.